ಆರಾಧ್ಯ ಎಜುಕೇಷನ್ನ ಇವತ್ತಿನ ಸಂಚಿಕೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದ ಪಾಠ 4 ನಮ್ಮ ಸರ್ಕಾರ ಎಂಬ ವಿಷಯದ ಕುರಿತಾಗಿ ನೋಡೋಣ. ಪರದೆಯಲ್ಲಿ ನೀವು ಕಾಣಬಹುದು ಮೊದಲನೆಯ ಚಿತ್ರ ಭಾರತದ ಶಾಸನ ನಿರ್ಮಾಣ ನಡೆಯುವಂತಹ ಪಾರ್ಲಿಮೆಂಟ್ ಮಂದಿರ. ಎರಡನೆಯದು ಆಡಳಿತ ನಿರ್ವಹಣಾ ವಿಭಾಗದ ಭಾಗವಾದ ರಾಷ್ಟ್ರಪತಿಯ ಅಧಿಕೃತ ವಸತಿ, ಹಾಗೂ ಅದೇ ರೀತಿ ಮೂರನೇ ಚಿತ್ರವು ನ್ಯಾಯಾಂಗ ವಿಭಾಗದ ಪರಮೋನ್ನತ ಸಂಸ್ಥೆಯಾದ ಸುಪ್ರೀಂ ಕೋರ್ಟ್ ಸಮುಚ್ಚಯ. ಈ ರೀತಿ 3 ಚಿತ್ರಗಳನ್ನು ನೀವು ಕಾಣಬಹುದು. ಇವುಗಳು ಸರ್ಕಾರದ 3 ವಿಭಾಗಗಳಿಗೆ ಸಂಬಂಧಿಸಿದಂತಹ ಸಂಸ್ಥೆಗಳಾಗಿವೆ. ಯಾವುದೆಲ್ಲ? ಪಾರ್ಲಿಮೆಂಟ್ ಮಂದಿರ, ರಾಷ್ಟ್ರಪತಿಯ ಅಧಿಕೃತ ವಸತಿ, ಹಾಗೆಯೇ ಸುಪ್ರೀಂ ಕೋರ್ಟ್ ಸಮುಚ್ಚಯ. ಈ ಚಿತ್ರಗಳನ್ನು ಏನಕ್ಕೆ ನೀಡಿರುತ್ತಾರೆ ಅಂದರೆ, ಇವುಗಳು 3 ಕಾರ್ಯನಿರ್ವಾಹಕ ವಿಭಾಗಗಳಿಗೆ ಸೇರಿದವು ಆಗಿವೆ. ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬಿ 3 ವಿಭಾಗಗಳು ನಮಗೆ ತಿಳಿದಿರಬಹುದು. ಅಂದರೆ ಎಲ್ಲ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ತರಹದ ವಿಭಾಗಗಳನ್ನು ಕಾಣಬಹುದು. ಅಂದರೆ ಸರ್ಕಾರದ ಶಾಸನ ನಿರ್ಮಾಣ ವಿಭಾಗವು ಶಾಸಕಾಂಗ ಎಂಬ ಹೆಸರಲ್ಲಿಯೂ, ಆಡಳಿತ ನಿರ್ವಹಣಾ ವಿಭಾಗ ಕಾರ್ಯಾಂಗ ಎಂಬ ಹೆಸರಿನಲ್ಲೂ, ನೀತಿ ನ್ಯಾಯ ವಿಭಾಗವು ನ್ಯಾಯಾಂಗ ಎಂಬ ಹೆಸರಿನಲ್ಲೂ ತಿಳಿಯಲ್ಪಡ್ತದೆ. ಶಾಸಕಾಂಗವು ಶಾಸನವನ್ನು ರಚಿಸಿದರೆ ಕಾರ್ಯಾಂಗವು ಅದನ್ನು ಜಾರಿಗೊಳಿಸುತ್ತದೆ. ಅದೇ ಥರ ನ್ಯಾಯಾಂಗವು ಅದನ್ನು ವ್ಯಾಖ್ಯಾನಿಸುತ್ತದೆ. ಇದರ ಒಂದು ಚಿತ್ರವನ್ನು ಪರದೆಯಲ್ಲಿ ಕಾಣಬಹುದು. ಮುಂದಕ್ಕೆ ನಾವು ಶಾಸಕಾಂಗ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂಬ ಹೆಸರಿಂದ ಕರೆಯಲಾಗುತ್ತೆ. ಭಾರತದ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂಬ ಹೆಸರಿಂದ ಕರೆಯಲಾಗುತ್ತೆ. ಭಾರತದ ಪಾರ್ಲಿಮೆಂಟ್ ಅನ್ನೋದು ರಾಷ್ಟ್ರಪತಿ ಹಾಗೆಯೇ ಲೋಕಸಭೆ, ರಾಜ್ಯಸಭೆ ಎಂಬಿ 2 ಸದನಗಳಿಂದ ಒಳಗೊಂಡಿದೆ. ರಾಜ್ಯಸಭೆಯನ್ನು ಮೇಲ್ಮನೆ ಎಂದು, ಲೋಕಸಭೆಯನ್ನು ಕೆಳಮನೆ ಎಂದು ಕರೆಯುತ್ತಾರೆ. ರಾಜ್ಯಸಭೆಯನ್ನು ಮೇಲ್ಮನೆ ಹಾಗೆ ಲೋಕಸಭೆಯನ್ನು ಕೆಳಮನೆ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ 2 ಸದನಗಳು ಇರುವುದರಿಂದ ಇದನ್ನು ದ್ವಿಸದನ ಶಾಸಕಾಂಗ ಅಂತ ಕರೀತಾರೆ. 2 ಸದನಗಳು ಇರುವುದರಿಂದ ಇದನ್ನು ದ್ವಿಸದನ ಶಾಸಕಾಂಗ ಅಂತ ಕರೀತಾರೆ. ಪರದೆಯಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆ ಎಂಬ ಹೆಸರಿನ ಚಾರ್ಟನ್ನು ಗಮನಿಸಿ. ರಾಜ್ಯಸಭೆಯಲ್ಲಿ ಒಟ್ಟು 250 ಮಂದಿ ಇರುತ್ತಾರೆ. ಅಂದರೆ ಚುನಾಯಿತರಾದಂತಹ 238 ಸದಸ್ಯರು. ಅದೇ ರೀತಿ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡಿದಂತಹ 12 ಸದಸ್ಯರು. ಒಟ್ಟು 250 ಮಂದಿಗೆ ಸದಸ್ಯತನ ಪಡೆಯಬಹುದು. ಇದು ಶಾಶ್ವತ ಸಭೆಯಾಗಿದ್ದು ಉಪರಾಷ್ಟ್ರಪತಿ ಇದರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ರಾಜ್ಯಸಭೆಯು ಪ್ರಾಂತ್ಯಗಳ ಕೌನ್ಸಿಲ್ ಎಂದು ಕರೆಯಲ್ಪಡುತ್ತದೆ. ಲೋಕಸಭೆಯಲ್ಲಿ ಒಟ್ಟು 545 ಜನ ಸದಸ್ಯರು ಆಗಿರುತ್ತಾರೆ. ಜನರಿಂದ ಚುನಾಯಿತರಾಗುವಂತಹ 543 ಸದಸ್ಯರು. ಅದೇ ರೀತಿ ರಾಷ್ಟ್ರಪತಿಯ ನಾಮನಿರ್ದೇಶನದಿಂದ 2 ಸದಸ್ಯರು. ಒಟ್ಟು 545 ಸದಸ್ಯರು ಇರುತ್ತಾರೆ. ಲೋಕಸಭೆಯು ಜನಪ್ರತಿನಿಧಿ ಸಭೆ ಎಂದು ಕರೆಯಲ್ಪಡುತ್ತದೆ. ಇದರ ಕಾಲಾವಧಿ 5 ವರ್ಷ ಆಗಿರ್ತದೆ. ಇದರ ಅಧ್ಯಕ್ಷತೆ ವಹಿಸುವವರು ಸಭಾಧ್ಯಕ್ಷರು ಅಥವಾ ಸ್ಪೀಕರ್. ರಾಷ್ಟ್ರಪತಿಯವರು ಪಾರ್ಲಿಮೆಂಟಿನ ಸದಸ್ಯರಲ್ಲ, ಆದರೂ ಕೂಡ ಅವರು ಪಾರ್ಲಿಮೆಂಟಿನ ಅವಿಭಾಜ್ಯ ಘಟಕ ಅಂತ ಹೇಳಬಹುದು. ಪಾರ್ಲಿಮೆಂಟಿನ ಸಭೆಯನ್ನು ಕರೆಯುವುದಾಗಲಿ, ಅದೇ ರೀತಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವುದು ಆಗಿರಲಿ, ಮಸೂದೆಗಳಿಗೆ ಅಂಗೀಕಾರ ನೀಡುವುದು ಇತ್ಯಾದಿ ಕರ್ತವ್ಯಗಳನ್ನು ನಿರ್ವಹಿಸುವುದರಿಂದ ರಾಷ್ಟ್ರಪತಿಯು ಭಾರತದ ಪಾರ್ಲಿಮೆಂಟಿನ ಭಾಗವಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋ ಸಂಚಿಕೆಯಲ್ಲಿ ತಿಳಿಯಲಿದ್ದೇವೆ. ಮುಂದಕ್ಕೆ ಪಾರ್ಲಿಮೆಂಟಿನ ಅಧಿಕಾರಗಳು ಅಂದರೆ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಎಂಬ ವಿಷಯದ ಬಗ್ಗೆ ನೋಡೋಣ. ಶಾಸನ ನಿರ್ಮಾಣ ಪಾರ್ಲಿಮೆಂಟಿನ ಪ್ರಧಾನ ಕರ್ತವ್ಯವಾಗಿದೆ. ಅಂದರೆ ಇದರ ನಿರ್ಮಾಣಕ್ಕೆ 2 ಸದನಗಳ ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆ ಇವುಗಳ ಅಂಗೀಕಾರ ಅಗತ್ಯವಾಗಿದೆ. ಈ 2 ಸದನಗಳು ಅಂದರೆ ಸಭೆಗಳು ಕೂಡ ಪ್ರತ್ಯೇಕವಾಗಿ ಸಭೆ ಸೇರಿಕೊಂಡು ಶಾಸನ ನಿರ್ಮಾಣ ಇದರ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ.
ಮಸೂದೆ ಅನ್ನುವುದು ಶಾಸನ ನಿರ್ಮಾಣದ ಕರಡು ರೂಪ ಅಂತ ಹೇಳ್ಬೋದು. ಒಂದು ಸಾಧಾರಣವಾದ ಮಸೂದೆಯಾದರೆ ಪಾರ್ಲಿಮೆಂಟಿನ ಯಾವುದೇ ಸದನದಲ್ಲಿ ಮೊದಲಿಗೆ ಮಂಡಿಸಬಹುದು. ಈ ರೀತಿ ಮೊದಲು ಮಂಡಿಸುವಾಗ ಅದು 1ನೇ ಸಭೆ, 2ನೇ ಸಲ ಮಂಡಿಸುವಾಗ ಅದು 2ನೇ ಸಭೆ ಎಂದು ತಿಳಿಯಲ್ಪಡುತ್ತದೆ. ಈ 2 ಸದನಗಳಲ್ಲೂ ಕೂಡ ಮಂಡಿಸಲಾಗುವ ಮಸೂದೆಯು ವಿವಿಧ ಹಂತಗಳ ಮೂಲಕ ಹಾದು ಹೋಗುವುದನ್ನು ಹೇಗೆ ಅಂತ ಚಾರ್ಟಿನ ಚಿತ್ರ ಇದರ ಮೂಲಕ ತಿಳಿದುಕೊಳ್ಳೋಣ. ಚಾರ್ಟಿನಲ್ಲಿ ಪ್ರಥಮ ರೀಡಿಂಗ್ ಅಂದರೆ ಮಸೂದೆಯನ್ನು ಮಂಡಿಸುವಂಥದ್ದು. ದ್ವಿತೀಯ ರೀಡಿಂಗ್ ಎಂದರೆ ಈ ಮಸೂದೆಯನ್ನು ಮಂಜೂರು ಮಾಡುವುದಾಗಲಿ ಅಥವಾ ಬದಲಾವಣೆ ಅಥವಾ ನಿರಾಕರಿಸುವುದು ಯಾವುದನ್ನು ಕೂಡ ಮಾಡಬಹುದು. 3ನೆಯ ರೀಡಿಂಗ್ ಅಂದರೆ ತೃತೀಯ ರೀಡಿಂಗ್ನಲ್ಲಿ ಮಸೂದೆಯನ್ನು ಒಟ್ಟಾಗಿ ಅಂಗೀಕರಿಸುವುದು ಅಥವಾ ನಿರಾಕರಿಸುವುದು ಮಾಡಬಹುದು. ಅಂದರೆ 1ನೆಯ ಸದನದಲ್ಲಿ ಅಂಗೀಕಾರ ಪಡೆದಂತಹ ಮಸೂದೆ ಏನಿದೆ ಅದನ್ನು ಸಭಾಧ್ಯಕ್ಷರ ಅನುಮೋದನೆಯೊಂದಿಗೆ 2ನೆಯ ಸದನದ ಪರಿಗಣನೆಗೆ ಕಳಿಸಿಕೊಡಲಾಗುತ್ತೆ. ಆನಂತರ ಈ 3 ಹಂತಗಳನ್ನು, ಇವಾಗ ಹೇಳಿದ 3 ಹಂತಗಳನ್ನು ಅಲ್ಲೂ ಕೂಡ ನಡೆಸಲಾಗುತ್ತೆ. ನಂತರ ಮಸೂದೆಯನ್ನು 2 ಸದನಗಳು ಅಂಗೀಕರಿಸಿದ ಮೇಲೆ ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಅಥವಾ ಅಂಕಿತಕ್ಕಾಗಿ ಕಳಿಸಿಕೊಡಲಾಗುತ್ತೆ. ರಾಷ್ಟ್ರಪತಿಯವರು ಸಹಿ ಹಾಕುವುದರ ಮೂಲಕ ಈ ಮಸೂದೆಯು ಕಾನೂನಾಗಿ ಬದಲಾಗುತ್ತೆ ಅಥವಾ ಪರಿವರ್ತನೆಗೊಳ್ಳುತ್ತದೆ. ಈ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೆ 2 ಸದನಗಳ ಜಂಟಿ ಅಧಿವೇಶನವನ್ನು ಕರೆದು ತೀರ್ಮಾನಗಳನ್ನು ತೆಗೊಳ್ಳಲಾಗುತ್ತೆ. ಅಂದರೆ ಸ್ವತಃ ರಾಷ್ಟ್ರಪತಿಯವರೇ ಪಾರ್ಲಿಮೆಂಟಿನ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ. ಇದರಲ್ಲಿ ಅಧ್ಯಕ್ಷತೆ ವಹಿಸುವಂಥದ್ದು ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಪಾರ್ಲಿಮೆಂಟಿನ ಅಧಿವೇಶನಗಳು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಪಾರ್ಲಿಮೆಂಟಿನ 2 ಅಧಿವೇಶನಗಳು ನಡೆಯುವಾಗ ಇವುಗಳ ಮಧ್ಯೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು ಎಂದು ಸ್ವತಃ ಸಂವಿಧಾನವೇ ಹೇಳುತ್ತದೆ. ಪ್ರತಿ ವರ್ಷ ಕೂಡ ಭಾರತದ ಪಾರ್ಲಿಮೆಂಟ್ 3 ಸಭೆಯನ್ನು ಕರೆಯುತ್ತೆ. ಅಂದರೆ ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ, ಬೇಸಿಗೆಗಾಲದ ಅಧಿವೇಶನ ಎಂಬ ಹೆಸರುಗಳನ್ನು ಅದಕ್ಕೆ ನೀಡಿರ್ತಾರೆ. ಕೆಲವೊಮ್ಮೆ ವಿಶೇಷ ಸಂದರ್ಭ ಬಂದರೆ 4 ಅಧಿವೇಶನಗಳನ್ನು ಕೂಡ ಕರೀತಾರೆ. ಪ್ರಶ್ನೋತ್ತರ ವೇಳೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೆಸರಿನಂತೆ ಪ್ರಶ್ನೆಯ ಮೂಲಕವೇ ಪಾರ್ಲಿಮೆಂಟಿನ ಅಧಿವೇಶನವು ಕೂಡ ಆರಂಭಗೊಳ್ಳುತ್ತದೆ. ಪ್ರತಿದಿನ ಬೆಳಿಗ್ಗೆ 11 ಗಂಟೆಗೆ ಆರಂಭಗೊಳ್ಳುತ್ತೆ. ನಂತರ 1 ಗಂಟೆ ಆಡಳಿತಾತ್ಮಕವಾದಂತಹ ಯಾವುದೇ ವಿಷಯದಲ್ಲಿ ಕೂಡ ಸದಸ್ಯರಿಗೆ ಪ್ರಶ್ನೆಯನ್ನು ಕೇಳಿಕೊಳ್ಳಬಹುದು. ಪ್ರಶ್ನೆಗಳಿಗೆ ಆಯಾಯ ಇಲಾಖೆಯ ಉಸ್ತುವಾರಿಗಳು ಯಾರಿದ್ದಾರೆ ಅವರು ಸಚಿವರು ಉತ್ತರವನ್ನು ನೀಡುತ್ತಾರೆ. ಪ್ರಾಂತೀಯ ವಿಧಾನಸಭೆಯ ಅಧಿವೇಶನ ಅಂತ ಹೇಳುವಾಗ ಅದರ ಸಮಯ ಕ್ರಮ ಇದಕ್ಕಿಂತ ಭಿನ್ನವಾಗಿ ಕಾಣಬಹುದು. ಮುಂದಕ್ಕೆ ಶೂನ್ಯ ವೇಳೆ ಅಂದರೆ ಏನಂತ ತಿಳ್ಕೊಳ್ಳೋಣ. ಈಗಾಗಲೇ ಪ್ರಶ್ನೋತ್ತರ ವೇಳೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. 12 ಗಂಟೆಗೆ ಪ್ರಶ್ನೋತ್ತರ ವೇಳೆ ಕೊನೆಗೊಳ್ಳುತ್ತದೆ. ಪ್ರಶ್ನೋತ್ತರ ವೇಳೆಯ ನಂತರ ಮೊದಲೇ ತೀರ್ಮಾನಿಸಿದಂತಹ ಕಾರ್ಯಸೂಚಿಗೆ ಪ್ರವೇಶಿಸುವಂತಹ ಮೊದಲಿನ ಸಣ್ಣ ಸಮಯವನ್ನು ಶೂನ್ಯ ವೇಳೆ ಅಂತ ಕರೆಯಲಾಗುತ್ತೆ. ಅಂದರೆ ಇದು 12 ಗಂಟೆಯ ಸಮಯವನ್ನು ಈ ರೀತಿ ಹೇಳಲಾಗುತ್ತೆ. ತುರ್ತು ಗೊತ್ತುವಳಿಗಳು ಅಥವಾ ಗಮನ ಸೆಳೆಯಲಿರುವಂತಹ ಗೊತ್ತುವಳಿಗಳು ಅಂದರೆ ಸಮಾಚಾರಗಳು ಏನಾದರೂ ಇದ್ದರೆ ಈ ಸಮಯದಲ್ಲಿ ಪರಿಗಣಿಸಲ್ಪಡ್ತದೆ. ಇದರ ಸಮಯ ಅನ್ನೋದು 5 ರಿಂದ 15 ನಿಮಿಷಗಳ ಕಾಲ. ಮುಂದಕ್ಕೆ ಹಣಕಾಸಿನ ಮಸೂದೆ ಎಂಬ ಬಗ್ಗೆ ತಿಳ್ಕೊಳ್ಳೋಣ. ದೇಶದ ಖಜಾನೆಗಿರುವಂತಹ ಧನ ಸಂಗ್ರಹ, ಅದೇ ರೀತಿ ಹಣದ ವಿನಿಯೋಗ ಎಂಬುವುಗಳಿಗೆ ಸಂಬಂಧಿಸಿದಂತಹ ಮಸೂದೆಯಾಗಿದೆ ಮನಿ ಬಿಲ್. ಈ ಮಸೂದೆಯನ್ನು ಪ್ರಥಮವಾಗಿ ಲೋಕಸಭೆಯಲ್ಲೇ ಮಂಡಿಸಬೇಕು. ಅಲ್ಲಿ ಅಂಗೀಕರಿಸಿದ ಬಳಿಕ ಸಭಾಧ್ಯಕ್ಷರ ಅನುಮೋದನೆಯೊಂದಿಗೆ ಹಣಕಾಸಿನ ಮಸೂದೆಯನ್ನು ಅಂಗೀಕಾರಕ್ಕಾಗಿ ರಾಜ್ಯಸಭೆಗೆ ಕಳಿಸಬೇಕು. ರಾಜ್ಯಸಭೆಗೆ ತಲುಪಿದ ನಂತರ 14 ದಿನಗಳ ಒಳಗಾಗಿ ರಾಜ್ಯಸಭೆಯು ತನ್ನ ನಿರ್ದೇಶಗಳ ಸಹಿತ ಪುನಃ ಲೋಕಸಭೆಗೆ ಕಳಿಸುತ್ತದೆ. ರಾಜ್ಯಸಭೆಯ ಈ ನಿರ್ದೇಶಗಳನ್ನು ಲೋಕಸಭೆಯು ಸ್ವೀಕರಿಸಲೂಬಹುದು, ತಿರಸ್ಕರಿಸಲೂಬಹುದು. ಮುಂದಕ್ಕೆ ರಾಜ್ಯ ಶಾಸನ ಸಭೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್. ಭಾರತದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಶಾಸನ ಸಭೆಗಳಿವೆ. ಇವುಗಳು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ನಿರ್ಮಿಸುತ್ತದೆ. ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ಶಾಸನ ಸಭೆಗಳಿಗೆ ಒಂದೇ ಸದನ ಇರುವಂಥದ್ದು. ಈ ರೀತಿ ಇರುವುದನ್ನು ಏಕಸದನ ಶಾಸನ ಸಭೆ ಅಂತ ಕರೀತಾರೆ. ಕೆಲವು ಕಡೆಗಳಲ್ಲಿ ದ್ವಿಸದನ ಶಾಸನ ಸಭೆಗಳಿರ್ತವೆ. ಬಿಹಾರವಾಗಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಜಮ್ಮು ಕಾಶ್ಮೀರ ಎಂಬ ರಾಜ್ಯಗಳಲ್ಲಿ 2 ಸದನಗಳಿವೆ. ಕೆಳಮನೆಯನ್ನು ವಿಧಾನಸಭೆ ಅಂತಲೂ
ಮೇಲ್ಮನೆಯನ್ನು ವಿಧಾನ ಪರಿಷತ್ತು ಅಂತಲೂ ಕರೆಯುತ್ತಾರೆ. ಮುಂದಕ್ಕೆ ಕಾರ್ಯಾಂಗ ಅಂದರೆ ಏನು ಅಂತ ನೋಡೋಣ. ಅದರಲ್ಲಿ 2 ಕಾರ್ಯಾಂಗವಿದೆ, 2 ವಿಭಾಗಗಳಿವೆ, ಕೇಂದ್ರ ಕಾರ್ಯಾಂಗ ಹಾಗೂ ರಾಜ್ಯ ಕಾರ್ಯಾಂಗ. ರಾಷ್ಟ್ರಪತಿ, ಕೇಂದ್ರದ ಸಚಿವರು, ಅದೇ ರೀತಿ ಉದ್ಯೋಗಸ್ಥ ಸಮೂಹ ಒಳಗೊಂಡಂತಹ ವ್ಯವಸ್ಥೆಯನ್ನು ಕೇಂದ್ರ ಕಾರ್ಯಾಂಗ ಅಂತ ಕರೀತಾರೆ. ರಾಷ್ಟ್ರಪತಿ, ಕೇಂದ್ರದ ಸಚಿವರು ಹಾಗೆಯೇ ಉದ್ಯೋಗಸ್ಥ ಸಮೂಹ ಒಳಗೊಂಡಂತಹ ವ್ಯವಸ್ಥೆಯನ್ನು ಕೇಂದ್ರ ಕಾರ್ಯಾಂಗ ಅಂತ ಕರೀತಾರೆ. ರಾಷ್ಟ್ರಪತಿ ಮತ್ತು ಕೇಂದ್ರ ಸಚಿವರುಗಳು ಚುನಾಯಿಸಲ್ಪಡುವವರಾಗಿದ್ದಾರೆ, ಅದರವರು ಚುನಾಯಿಸಲ್ಪಟ್ಟ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಇವರನ್ನು ರಾಜಕೀಯ ಕಾರ್ಯಾಂಗ ಅಥವಾ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಆದರೆ ಉದ್ಯೋಗಸ್ಥ ಸಮೂಹವು ಅರ್ಹತೆಗೆ ಅನುಸಾರವಾಗಿ ನೇಮಿಸಲ್ಪಟ್ಟವರಾಗಿರ್ತಾರೆ. ಇವರನ್ನು ಕಾಯಂ ಕಾರ್ಯಾಂಗ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ನಿವೃತ್ತಿಯಾಗುವವರೆಗೆ ಅವರು ಸೇವೆಯಲ್ಲಿ ಇರಬಹುದು, ಅಂದರೆ ಸೇವೆಯಲ್ಲಿ ಮುಂದುವರಿಬಹುದು. ಮುಂದೆ ಪರದೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ನೋಡಬಹುದು. ಅವರು ಭಾರತದ ಪ್ರಥಮ ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಭಾರತ ಗಣರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ರಾಷ್ಟ್ರಪತಿಯವರನ್ನು 5 ವರ್ಷದ ಅವಧಿಗೆ ಚುನಾಯಿಸಲಾಗುತ್ತೆ. ಒಂದು ಇಲೆಕ್ಟೋರಲ್ ಕಾಲೇಜ್ ರಾಷ್ಟ್ರಪತಿಯನ್ನು ಚುನಾಯಿಸುತ್ತದೆ. ಇದರ ಸದಸ್ಯರು ಅಂದರೆ ಲೋಕಸಭೆಯ ಚುನಾಯಿತ ಸದಸ್ಯರಾಗಿರ್ತಾರೆ. ಅದೇ ಥರ ರಾಜ್ಯಸಭೆಯ ಚುನಾಯಿತ ಸದಸ್ಯರು, ಅದೇ ಥರ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಈ 3 ಸದನಗಳ ಸದಸ್ಯರು ಒಳಗೊಂಡಂತಹ ಗುಂಪನ್ನು ಇಲೆಕ್ಟೋರಲ್ ಕಾಲೇಜ್ ಅನ್ನಲಾಗುತ್ತೆ. ರಾಷ್ಟ್ರಪತಿಯಾಗಲು ಭಾರತೀಯ ಪೌರನಾಗಿರಬೇಕು, 35 ವರ್ಷ ಪ್ರಾಯಪೂರ್ತಿಯಾಗಿರಬೇಕು, ಲೋಕಸಭೆಯ ಸದಸ್ಯರಾಗಲು ಇರುವ ಎಲ್ಲ ಅರ್ಹತೆಗಳು ಹೊಂದಿರಬೇಕು. ಕೇಂದ್ರ ಸರ್ಕಾರದ ಎಲ್ಲ ಕಾರ್ಯನಿರ್ವಹಣೆಯ ಅಧಿಕಾರಗಳು ರಾಷ್ಟ್ರಪತಿಯಲ್ಲಿ ನಿಕ್ಷಿಪ್ತವಾಗಿವೆ. ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟದ ಸಲಹೆಗೆ ಅನುಸಾರವಾಗಿ ಯಾವೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನೋಡೋಣ. ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳನ್ನು ನೇಮಿಸುವುದು, ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಹಾಗೂ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಇದರ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವಂಥದ್ದು, ಸರ್ವ ಸೈನ್ಯಾಧಿಪತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು, ರಾಜ್ಯಸಭೆಗೆ 12 ಸದಸ್ಯರನ್ನು, ಅದೇ ರೀತಿ ಲೋಕಸಭೆಗೆ 2 ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಪಾರ್ಲಿಮೆಂಟ್ ಅಂಗೀಕರಿಸಿದಂತಹ ಮಸೂದೆಗಳಿಗೆ ಅಂಗೀಕಾರ ನೀಡುವುದು, ಅಗತ್ಯವಿದ್ದರೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥದ್ದು, ಕ್ಷಮಾದಾನದ ಅರ್ಜಿಯನ್ನು ಇತ್ಯರ್ಥಗೊಳಿಸುವುದು. ಇವೆಲ್ಲ ರಾಷ್ಟ್ರಪತಿಯವರ ಜವಾಬ್ದಾರಿಯಾಗಿದೆ. ಮುಂದಕ್ಕೆ ಉಪರಾಷ್ಟ್ರಪತಿ ಅಂದರೆ ನಮಗೆ ಗೊತ್ತಿದೆ, ರಾಷ್ಟ್ರಪತಿ ಅಲ್ಲದೆ ಉಪರಾಷ್ಟ್ರಪತಿಯವರು ಕೂಡ ಇದ್ದಾರೆ ಅಂತ. ಇವರನ್ನು ಕೂಡ ಇಲೆಕ್ಟೋರಲ್ ಕಾಲೇಜು ಆಯ್ಕೆ ಮಾಡುತ್ತದೆ. ರಾಜ್ಯಸಭೆ ಹಾಗೂ ಲೋಕಸಭೆಯ ಸದಸ್ಯರು ಈ ಇಲೆಕ್ಟೋರಲ್ ಕಾಲೇಜಿನ ಸದಸ್ಯರಾಗಿರ್ತಾರೆ. ಉಪರಾಷ್ಟ್ರಪತಿಯವರು 5 ವರ್ಷದ ಅವಧಿಗೆ ಚುನಾಯಿಸಲ್ಪಟ್ಟಿರ್ತಾರೆ. ರಾಷ್ಟ್ರಪತಿಯವರ ಗೈರು ಹಾಜರಿಯಲ್ಲಿ ಅವರ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ದು, ರಾಜ್ಯಸಭೆಯ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸುವಂಥದ್ದು, ಈ ರೀತಿ 2 ಜವಾಬ್ದಾರಿಗಳನ್ನು ವಹಿಸುವಂಥದ್ದು ಉಪರಾಷ್ಟ್ರಪತಿಯವರು. ಮುಂದಕ್ಕೆ ಕೇಂದ್ರ ಮಂತ್ರಿಮಂಡಲ ಅಥವಾ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಂಬ ಹೆಡ್ಡಿಂಗ್ ಶೀರ್ಷಿಕೆಯನ್ನು ನೋಡೋಣ. ಕೇಂದ್ರ ಮಂತ್ರಿಮಂಡಲವು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರಪತಿಯಲ್ಲಿ ನಿಕ್ಷಿಪ್ತವಾಗಿರುವಂತಹ ಎಲ್ಲ ಅಧಿಕಾರಗಳನ್ನು ಯಥಾರ್ಥವಾಗಿ ನಿರ್ವಹಿಸುವುದು ಮಂತ್ರಿಮಂಡಲವಾಗಿದೆ. ಪರದೆಯಲ್ಲಿ ಡಯಾಗ್ರಾಮ್ ಒಂದನ್ನು ಕಾಣಬಹುದು. ಅದರಲ್ಲಿ ಪ್ರಧಾನಮಂತ್ರಿ, ಸಂಪುಟ ದರ್ಜೆ ಸಚಿವರು ಅಂದರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್, ಅದೇ ರೀತಿ ಸಹಾಯಕ ಸಚಿವರು, ಉಪಸಚಿವರು, ಈ ರೀತಿ ಎಲ್ಲ ಸಚಿವರನ್ನು ಒಳಗೊಂಡಿರುವಂತಹ ಸಭೆ ಕೇಂದ್ರ ಮಂತ್ರಿಸಭೆಯಾಗಿದೆ. ಮುಂದಕ್ಕೆ ಪ್ರಧಾನಮಂತ್ರಿಯ ಜವಾಬ್ದಾರಿಗಳು ಎಂಬ ಶೀರ್ಷಿಕೆಯನ್ನು ನೋಡೋಣ. ಲೋಕಸಭೆಯಲ್ಲಿ ಬಹುಮತವಿರುವ ರಾಜಕೀಯ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಲಾಗುತ್ತೆ. ಪ್ರಧಾನಮಂತ್ರಿಗೆ ಅತಿ ವಿಪುಲವಾದಂತಹ ಅಧಿಕಾರಗಳು, ಜವಾಬ್ದಾರಿಗಳು ಕೂಡ ಇರುತ್ತದೆ. ಕೇಂದ್ರ ಸರ್ಕಾರದ ಎಲ್ಲ ತೀರ್ಮಾನಗಳಲ್ಲೂ ಕೂಡ ಅವರಿಗೆ ನಿರ್ಣಾಯಕ ಪಾತ್ರವಿದೆ. ಅಂದರೆ ಅವರ ಮುಖ್ಯ ಕರ್ತವ್ಯಗಳು ಯಾವುದು ಅಂತ ನೋಡೋಣ. ಲೋಕಸಭೆಯ ನಾಯಕನಾಗಿ ಕಾರ್ಯನಿರ್ವಹಿಸುವುದು, ಮಂತ್ರಿಮಂಡಲದ ಕಾರ್ಯಗಳನ್ನು ಸಮನ್ವಯಗೊಳಿಸುವುದು, ಮಂತ್ರಿಮಂಡಲದ ತೀರ್ಮಾನಗಳನ್ನು ರಾಷ್ಟ್ರಪತಿಗೆ ತಿಳಿಸುವುದು. ಮುಂದಕ್ಕೆ ರಾಜ್ಯ ಕಾರ್ಯಾಂಗ.
ರಾಜ್ಯಪಾಲರು ಅಂದರೆ ಗವರ್ನರ್ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿ ನೇತೃತ್ವ ನೀಡುವಂತಹ ಮಂತ್ರಿಮಂಡಲವು ರಾಜ್ಯಗಳಲ್ಲಿ ಯಥಾರ್ಥ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಂದಕ್ಕೆ ನ್ಯಾಯಾಂಗ. ದೇಶದಲ್ಲಿ ವ್ಯಕ್ತಿಗಳ ಮಧ್ಯೆ, ವ್ಯಕ್ತಿ ಮತ್ತು ಸರ್ಕಾರದ ಮಧ್ಯೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ, ರಾಜ್ಯಗಳ ಮಧ್ಯೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ತರ್ಕಗಳನ್ನು, ವಿವಾದಗಳನ್ನು ನಾವು ಕಾಣಬಹುದು. ವಿವಾದಗಳಿಗೆ ಸಂಬಂಧಿಸಿದಂತೆ ತೀರ್ಪು ನೀಡುವ ವಿಭಾಗವೇ ನ್ಯಾಯಾಂಗವಾಗಿದೆ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವುದಾಗಲಿ, ನಿರಪರಾಧಿಗಳಿಗೆ ಸಂರಕ್ಷಣೆಯನ್ನು ಒದಗಿಸಿಕೊಡುವುದಾಗಲಿ ನ್ಯಾಯಾಲಯಗಳು ನ್ಯಾಯವನ್ನು ಒದಗಿಸಿಕೊಡುತ್ತದೆ. ಶಾಸಕಾಂಗವು ಜಾರಿಗೊಳಿಸುವ ಶಾಸನಗಳನ್ನು ವ್ಯಾಖ್ಯಾನಿಸುವುದು ನ್ಯಾಯಾಂಗವಾಗಿದೆ. ಈ ಕುರಿತಾದಂತಹ ಒಂದು ಡಯಾಗ್ರಾಮನ್ನು ಪರದೆಯಲ್ಲಿ ಕಾಣಬಹುದು. ಮುಂದಕ್ಕೆ ನ್ಯಾಯಾಂಗ ಭಾರತದಲ್ಲಿ ಅನ್ನುವ ಶೀರ್ಷಿಕೆ ನೋಡಿ. ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್. ಇದು ಮುಖ್ಯ ನ್ಯಾಯಾಧೀಶ ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು 30 ಇತರ ನ್ಯಾಯಾಧೀಶರು ಇರುತ್ತಾರೆ. ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರೇ ಸ್ವತಃ ನೇಮಕ ಮಾಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವು ಪರಿಗಣಿಸುವಂತಹ ವ್ಯಾಜ್ಯಗಳು ಎನ್ನುವಂತಹ ಉಪ ಶೀರ್ಷಿಕೆಯಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನಾವು ನೋಡಬಹುದು. ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಳಗಡೆ ಉಂಟಾಗುವಂತಹ ವಿವಾದಗಳು, ರಾಜ್ಯ ಸರ್ಕಾರಗಳೊಳಗೆ ಉಂಟಾಗುವಂತಹ ವಿವಾದಗಳು, ಸಂವಿಧಾನ ವಿಭಾಗಗಳ ವ್ಯಾಖ್ಯಾನದ ಅಗತ್ಯವಿರುವಂತಹ ವ್ಯಾಜ್ಯಗಳು, ಸಂವಿಧಾನದ ವಿಭಾಗಗಳ ವ್ಯಾಖ್ಯಾನದ ಅಗತ್ಯವಿರುವಂತಹ ವ್ಯಾಜ್ಯಗಳು, ರಾಜ್ಯ ಹೈಕೋರ್ಟ್ಗಳಿಂದ ಬರುವ ಮೇಲ್ಮನವಿ ಅಪೀಲು, ರಾಜ್ಯ ಹೈಕೋರ್ಟ್ಗಳಿಂದ ಬರುವಂತಹ ಮೇಲ್ಮನವಿ ವ್ಯಾಜ್ಯಗಳು. ಇವಿಷ್ಟು ವಿಚಾರಗಳು. ಮುಂದಕ್ಕೆ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್. ರಾಜ್ಯಗಳ ಅತಿ ಉನ್ನತ ಮಟ್ಟದ ನ್ಯಾಯಾಲಯವು ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಆಗಿದೆ. ರಾಷ್ಟ್ರಪತಿ ನೇಮಕ ಮಾಡುವಂತಹ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳು ಉಚ್ಚ ನ್ಯಾಯಾಲಯದಲ್ಲಿ ಇರ್ತಾರೆ. ಜಿಲ್ಲಾ ನ್ಯಾಯಾಲಯಗಳ ಮತ್ತು ಕೆಳ ನ್ಯಾಯಾಲಯಗಳ ಮೇಲ್ನೋಟವು ಉಚ್ಚ ನ್ಯಾಯಾಲಯಕ್ಕೆ ಆಗಿದೆ. ಇದರ ಅಧಿಕಾರಗಳ ಬಗ್ಗೆ ನೋಡೋಣ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ವ್ಯಾಜ್ಯಗಳಲ್ಲಿ ಆಜ್ಞೆಗಳನ್ನು ಹೊರಡಿಸುವಂಥದ್ದು. ಸಿವಿಲ್ ಮತ್ತು ಕ್ರಿಮಿನಲ್ ಕೇಸುಗಳಲ್ಲಿ ಕೆಳ ನ್ಯಾಯಾಲಯಗಳಿಂದ ಇರುವ ಮೇಲ್ಮನವಿಗಳನ್ನು ಅಂದರೆ ಅಪೀಲ್ಗಳನ್ನು ಸ್ವೀಕರಿಸುವಂಥದ್ದು. ರಾಜ್ಯ ಶಾಸನ ಸಭೆಗಳು ಜಾರಿಗೊಳಿಸುವಂಥ ಶಾಸನಗಳನ್ನು ವ್ಯಾಖ್ಯಾನಿಸುವಂಥದ್ದು. ಇವಿಷ್ಟು ಅಧಿಕಾರಗಳು. ಕೆಳ ನ್ಯಾಯಾಲಯಗಳು ಅಂದರೆ ಏನು ಅಂತ ನೋಡೋಣ. ಜಿಲ್ಲಾ ನ್ಯಾಯಾಲಯಗಳು, ಸಬ್ ಕೋರ್ಟ್ಗಳು, ಮುನ್ಸಿಫ್ ನ್ಯಾಯಾಲಯಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು, MBUಗಳನ್ನೆಲ್ಲ ಒಳಗೊಂಡಿರುವಂಥದ್ದು ಕೆಳ ನ್ಯಾಯಾಲಯಗಳು ಅಂತ ಅನಿಸಿಕೊಳ್ಳುತ್ತದೆ. ಸಿವಿಲ್ ಮತ್ತು ಕ್ರಿಮಿನಲ್ ಕೇಸುಗಳಲ್ಲಿ ತೀರ್ಪು ನೀಡುವಂತಹ ಅಧಿಕಾರವು ಕೆಳ ನ್ಯಾಯಾಲಯಗಳಿಗೆ ಆಗಿದೆ. ಸರ್ಕಾರದ 3 ಅಂಗಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈ 3 ಅಂಗಗಳು ಪರಸ್ಪರ ಹೊಂದಿಕೊಂಡು ಸಹಕರಿಸಿಯೂ ಪರಸ್ಪರ ಗೌರವದಿಂದಲೂ ಸಂವಿಧಾನಾತ್ಮಕವಾಗಿಯೂ ಕಾರ್ಯನಿರ್ವಹಿಸುವುದಾದರೆ ಮಾತ್ರ ಸರ್ಕಾರದ ಕಾರ್ಯನಿರ್ವಹಣೆಯು ಫಲಪ್ರದವಾಗುವುದು ಅಂತ ನಾವು ತಿಳ್ಕೊಳ್ಬೇಕು. ಮುಂದಕ್ಕೆ ಲೋಕ ಅದಾಲತ್ ಅಂದರೆ ಏನು ಅಂತ ನೋಡೋಣ. ಜನಸಾಮಾನ್ಯರಿಗೂ ಬಡವರಿಗೂ ಹೆಚ್ಚಿನ ಖರ್ಚಿಲ್ಲದೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಸರ್ಕಾರವು ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಲೋಕ ಅದಾಲತ್ ಇವುಗಳಲ್ಲಿ ಪ್ರಧಾನವಾದುದಾಗಿದೆ. ಲೋಕ ಅದಾಲತ್ ಎಂದರೆ ಜನರ ನ್ಯಾಯಾಲಯ ಎಂದರ್ಥ. ಇದು ಸ್ವಯಂ ಸೇವಾ ಸ್ವಭಾವವಿರುವ ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಕಕ್ಷಿದಾರರಿಗೆ ಆಸಕ್ತಿ ಇದ್ದರೆ ವಿವಾದಗಳಿಗೆ ಸಂಬಂಧಿಸಿ ಲೋಕ ಅದಾಲತಿನ ಮೊರೆ ಹೋಗಬಹುದಾಗಿದೆ. ಸಮಾಲೋಚನೆಗಳ ಮೂಲಕವೂ ಪರಸ್ಪರ ಒಮ್ಮತದಿಂದಲೂ ವಿವಾದಗಳಿಗೆ ಪರಿಹಾರ ನೀಡಲು ಲೋಕ ಅದಾಲತ್ ಕಕ್ಷಿದಾರರನ್ನು ಪ್ರೇರೇಪಿಸುತ್ತದೆ. ವಿವಾದಗಳಲ್ಲಿ ಸಾಧ್ಯವಾದಷ್ಟು ಬೇಗ ತೀರ್ಪು ನೀಡುವುದು, ಕಾಲ ವಿಳಂಬವನ್ನು ಇಲ್ಲದಂತೆ ಮಾಡುವುದು ಇತ್ಯಾದಿಗಳು ಇದರ ಗುರಿಯಾಗಿದೆ. ಮುಂದಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನು ಪರದೆಯಲ್ಲಿ ಕಾಣಬಹುದು. ಇವಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಭಾರತೀಯ ಸಂವಿಧಾನದ ಕುರಿತಾಗಿ ಸಂಬಂಧಪಟ್ಟಂತಹ ನಮ್ಮ ಸರ್ಕಾರ ಎಂಬ ಪಾಠ ಭಾಗವನ್ನು ನಾವು ತಿಳ್ಕೊಂಡ್ವಿ.
ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಬರುತ್ತೇವೆ. ಧನ್ಯವಾದಗಳು.